ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕಮ್ಯುನಿಟಿಗೆ ಜಾಯ್ನ್ ಆಗಿರೋದಕ್ಕೆ. ನಾನು ಮಹಾಭಾರತ ಮಕ್ಕಳಿಗಾಗಿ ಶುರು ಮಾಡ್ತೀನಿ ಅಂತ ಹೇಳಿದಾಗ ಒಂದು 5 ಜನ ಪೇರೆಂಟ್ಸ್ ಇಂಟ್ರೆಸ್ಟ್ ತೋರಿಸಿದ್ರೆ ಸಾಕು ಅಂತ ಅಂದ್ಕೊಂಡೆ. ಬಟ್ ಇವಾಗ ಕಮ್ಯುನಿಟಿಯಲ್ಲಿ 30 ಜನ ಇದ್ದಾರೆ. 6 ಟೈಮ್ಸ್ ಮೋರ್ ದೆನ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಸೊ ತುಂಬ ನನಗೆ ಖುಷಿ ಆಗ್ತಿದೆ. ಸೊ ರೆಸ್ಪಾನ್ಸಿಬಿಲಿಟೀಸು ತುಂಬಾ ಜಾಸ್ತಿ ಆಗಿದೆ. ಐ ಆಮ್ ಟ್ರೈಯಿಂಗ್ ಟು ಗಿವ್ ಮೈ ಬೆಸ್ಟ್. ನಿಮ್ಮಿಂದ ನನಗೆ ಒಂದಷ್ಟು ಸಪೋರ್ಟ್ ಬೇಕಾಗಿದೆ, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. 2 ಉದ್ದೇಶ ಇದೆ. ಮೊದಲನೇದಾಗಿ ನಾನು ಇವತ್ತಿಂದ ಸೀರೀಸ್ನ ಶುರು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಒಂದೇ ಎಪಿಸೋಡ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಸಿಕ್ಕಿದಾಗ ನೀವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು, ಮತ್ತು ಮಹಾಭಾರತ ಕೇಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡಿದೆ. ನಾವು ಏನೋ ಒಂದು ರೀಸನ್ ಇಟ್ಕೊಂಡು 1 or 2 ರೀಸನ್ಸಿಂದ ಮಕ್ಕಳಿಗೆ ಮಹಾಭಾರತನ ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ನಾವು ಈ ಕಮ್ಯುನಿಟಿನ ಬಿಲ್ಡ್ ಮಾಡಿದ್ದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಒಂದಷ್ಟು ಬೆನಿಫಿಟ್ಸ್ಗಳಿದ್ದಾವೆ. ಸೊ ಅದನ್ನು ನಿಮಗೆ ತಿಳಿಸ್ಕೊಟ್ರೆ ಪ್ರಾಬಬ್ಲಿ ನೀವು ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ಇವತ್ತಿಂದನೇ ಲಾಂಚ್ ಆಗ್ತಿರೋದು ಸೀರೀಸು. ಸೊ ಅದಕ್ಕೆ ಮುಂಚೆ ಒಂದು ಪ್ರಿಪ್ರೇಷನ್ ಟೈಪ್ ಆಫ್ ಒಂದು ವಿಡಿಯೋ ಅನ್ನೋದು ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಒಂದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ಬರ್ಕೊಂಡಿದ್ದೀನಿ. ಮಹಾಭಾರತ ಮಕ್ಕಳಿಗೆ ಕೇಳಿಸೋದ್ರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ. ಮೊದಲನೇದು, ಬಿಲ್ಡ್ ಅನ್ಶೇಕಬಲ್ ವ್ಯಾಲ್ಯೂಸ್. ಸೊ ಎಲ್ಲರಿಗೂ ಒಂದೊಂದು ವ್ಯಾಲ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ನನ್ನ ಕೇಳಿದ್ರೆ ಐ ಡೋಂಟ್ ಗೋ ಅಗೇನ್ಸ್ಟ್ ಮೈ ಇನ್ನರ್ ವಾಯ್ಸ್. ನನ್ನ ಮನಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಕೇಳ್ತೀನಿ. ಮಕ್ಕಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಕೆಲವು ಮಕ್ಕಳು ಸಣ್ಣ ಸಣ್ಣದಕ್ಕೂ ಸುಳ್ಳು ಹೇಳ್ತಿರ್ತಾರೆ. ಕೆಲವು ಮಕ್ಕಳು ಎಲ್ಲದಕ್ಕೂ ಭಯ ಪಡ್ತಿರ್ತಾರೆ. ಇನ್ನು ಯಾರಾದರೂ ಬೈದರೆ ಹೊಡೆದ್ರೆ ಓಡಿಸ್ಕೊಂಬಂದಿರ್ತಾರೆ, ಬೈಸ್ಕೊಂಬಂದಿರ್ತಾರೆ. ದೇ ಡೋಂಟ್ ಸ್ಟ್ಯಾಂಡ್ ಅಪ್ ಫಾರ್ ದೆಮ್ಸೆಲ್ವ್ಸ್. ಸೊ ಇದೆಲ್ಲದಕ್ಕೂ ವ್ಯಾಲ್ಯೂಸು ಮಹಾಭಾರತದಿಂದ ನಾವು ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಯುಧಿಷ್ಠಿರ ಬಂದು ಸತ್ಯ ಮತ್ತು ಧರ್ಮಕ್ಕೆ ಹೆಸರು, ಕರ್ಣ ಬಂದು ಲಾಯಲ್ಟಿಗೆ. ಈ ಥರ ನಾವು ಮಾರಲ್ ಎಥಿಕ್ಸ್ ಎಲ್ಲ ನಾವು ಇದರಿಂದ ಕೊಡಬಹುದು. ಎರಡನೇದು, ಇಟ್ ಟೀಚಸ್ ರೈಟ್ ವರ್ಸಸ್ ರಾಂಗ್. ಮಕ್ಳಿಗೆ ನಾವೇನು ಮಾಡ್ತೀವಿ, ಏನೋ ಒಂದು ತಪ್ಪು ಮಾಡಾದ್ಮೇಲೆ ಇದು ತಪ್ಪು, ಇದು ಸರಿ ಅಂತ ತಿದ್ದುತ್ತೀವಿ. ಬಟ್ ಮಹಾಭಾರತ ಕೇಳಿಸೋದ್ರಿಂದ ಅಲ್ಲಿ ಸ್ಟೋರೀಸ್ ಇರುತ್ತೆ. ಮಕ್ಕಳು ದೇ ಸ್ಟಾರ್ಟ್ ಅನಲೈಸಿಂಗ್. ಸ್ಟೋರಿ ಕೇಳಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೊತಾರೆ, ಈ ಒಂದು ಕ್ಯಾರೆಕ್ಟರು ಇಲ್ಲಿ ಸರಿ ಮಾಡಬೇಕಿತ್ತು, ಇದು ತಪ್ಪು ಮಾಡಿದ್ರು ಅಂತ ಅವರೇ ಅನಲೈಸ್ ಮಾಡ್ತಾರೆ. ದೆನ್ ಸರಿ ತಪ್ಪು ಯಾವುದು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗೋದ್ರಿಂದ ನೆಕ್ಸ್ಟ್ ಅವ್ರ ಲೈಫಲ್ಲಿ ಏನಾದರೂ ಅಂಥ ಸಿಚುವೇಶನ್ ಬಂದಾಗ ದೆಲ್ ಟೇಕ್ ಅ ರೈಟ್ ಡಿಸಿಷನ್. ಸೊ ತಪ್ಪೇ ಮಾಡಲ್ವಾ, ಇಲ್ಲ ಮಾಡ್ತಾರೆ, ಬಟ್ ತಪ್ಪು ಮಾಡೋವಂಥ ಒಂದು ಪರ್ಸೆಂಟೇಜು ಕಡಿಮೆ ಆಗುತ್ತೆ. ಮೂರನೇದು ಬಂದು ಇಟ್ ಬಿಲ್ಡ್ಸ್ ಎಮೋಷ್ನಲ್ ಸ್ಟ್ರೆಂತ್. ಸೊ ದಿಸ್ ಇಸ್ ದ ಮೇನ್ ರೀಸನ್ ನಾನು ನನ್ನ ಮಗಳಿಗೆ ಮಹಾಭಾರತನ ಸ್ಟಾರ್ಟ್ ಮಾಡಿದ್ದು. ಸೊ ಈ ಎಮೋಷ್ನಲ್ ಸ್ಟ್ರೆಂತ್ನಿಂಗ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಫಾಸ್ಟ್ ಫೇಸ್ ಲೈಫ್, ಡಿಜಿಟಲ್ ವರ್ಲ್ಡ್, AI ವರ್ಲ್ಡ್. ಇಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಆ್ಯಂಗರ್ ಇಶ್ಯೂಸ್ ವೆರಿ ಕಾಮನ್. ಡಿಪ್ರೆಷನ್ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ವೈ ಇಟ್ ಹ್ಯಾಪನ್ಸ್? ನಮಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಬರಲ್ಲ, ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಲೆಟ್ ಗೋ ಮಾಡೋಕ್ಕೆ ಬರಲ್ಲ. ಗ್ರಡ್ಜ್ ಇಟ್ಕೊತೀವಿ ಅಥವಾ ನಾವು ಸಪ್ರೆಸ್ ಮಾಡ್ತೀವಿ ನಮ್ಮದು ಎಮೋಷನ್ಸ್ನ. ಒಂದು ಟೈಮಲ್ಲಿ ಬಸ್ಟ್ ಆಗುತ್ತೆ. ಸೊ ಇದನ್ನೆಲ್ಲದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಮಹಾಭಾರತ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಯುಧಿಷ್ಠಿರ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಎಲ್ಲ ಕಳ್ಕೊಂಡಾಗ್ಲೂ he didn't give up his calmness. He stayed calm throughout his life. ದ್ರೌಪದಿನ ತಗೊಂಡ್ರೆ ಏನೋ ಒಂದು ಸಿಚುವೇಶನಲ್ಲಿ ಅವಳು ಒಂದು ಸತಿ ಕ್ಷಮಿಸ್ತಾಳೆ, ಮತ್ತೆ 2ನೇ ಸತಿನೂ ಅದೇ ರೀತಿ ಮಿಸ್ಟೇಕ್ ಆದಾಗ ಅವಳು ಕ್ಷಮಿಸಲ್ಲ. ಶಿ ಸ್ಟುಡ್ ಫಾರ್ ಹರ್ ಸೆಲ್ಫ್. ಸೊ ಒನ್ ಆಫ್ ದ ಎಮೋಷನ್ಸ್ ಅಂದರೆ ಜಲಸ್ಸು. ಕಾಮನ್, ಮಕ್ಕಳಲ್ಲಿ ಕಾಮನ್ ಆಗಿರುತ್ತೆ, ದೊಡ್ಡವರಲ್ಲೂ ಕಾಮನ್ನೇ. ಬಟ್ ಏನು ಹೇಳೋದು, ಜಲಸ್ಸು ಒಂದು ಅತಿರೇಕಕ್ಕೆ ಹೋಗಬಾರ್ದು. ಜಲಸ್ ಜಾಸ್ತಿ ಪಟ್ಟರೆ ಏನಾಗುತ್ತೆ, ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಜಲಸ್ ಪಡಬಾರ್ದು, ಫಸ್ಟ್ ಯಾರಿಗೆ ಅದು ಪ್ರಾಬ್ಲಮ್ ಆಗೋದು ಅನ್ನೋದು ದುರ್ಯೋಧನನಿಂದ ನಾವು ಕಲಿತೀವಿ. ಸೊ ಇದೆಲ್ಲ ಬಂದಾಗ ಮಕ್ಕಳಿಗೆ ಇಮಿಡಿಯೇಟಾಗಿ ಅವ್ರು ಥಿಂಕ್ ಮಾಡ್ತಾರೆ, ಯಾವ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ಎಮೋಷನ್ಸ್ನ ಲೆಟ್ ಗೋ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಮಾಡಬೇಕು, ಇದೆಲ್ಲದನ್ನು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. 4ನೇದು ಬಂದು ಮೇನ್ಲಿ ಇಟ್ ಕನೆಕ್ಟ್ಸ್ ವಿತ್ ಇಂಡಿಯನ್ ಕಲ್ಚರ್ ಆ್ಯಂಡ್ ರೂಟ್ಸ್. ಸೊ ವೆಸ್ಟರ್ನ್ ಕಲ್ಚರ್ನ ನಾವು ತುಂಬ ಫಾಲೋ ಮಾಡ್ತಾ ಇದ್ದೀವಿ. ಲೆಟ್ಸ್ ಸ್ಟಿಕ್ ಟು ಅವರ್ ಬೇಸ್. ನಮ್ಮ ಇಂಡಿಯನ್ ಕಲ್ಚರ್ ಮತ್ತು ರೂಟ್ಸ್ಗೆ ಸ್ಟಿಕ್ ಆನ್ ಆಗೋಣ. ಬೇರೆ ಕಲ್ಚರ್ನ ನಾವು ಏನೇ ಒಂದು ಫಾಲೋ ಮಾಡಿದ್ರು
ಫಾರ್ ಅ ಶಾರ್ಟ್ ಬೀಯಿಂಗ್ ಅದಾಗಿರಬೇಕು, ಆ ಮೊಮೆಂಟಿಗೆ ಆಗಿರಬೇಕು ಅಥವಾ ಅಂಥ ಟೈಮಲ್ಲಿ ಆಗಿರಬೇಕು. ದೆನ್ ಲೆಟ್ ಇಟ್ ಗೋ. ಅದಾದ್ಮೇಲೆ ವಾಪಸ್ಸು ನಮ್ದೇನಿದೆ ನಮ್ಮದು ಇಂಡಿಯನ್ ಕಲ್ಚರ್ ವಿ ಹ್ಯಾವ್ ಟು ಫಾಲೋ. ಸೊ ಮೇನ್ ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಮುಂದೆ ಇನ್ನೂ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ. ವೆಸ್ಟರ್ನ್ ಕಲ್ಚರ್ ಆಗಲಿ, ಬೇರೆ ಇನ್ನೂ ಯಾವುದಾದ್ರೂ ಕಲ್ಚರ್ ಆಗಲಿ ತುಂಬ ಇನ್ಫ್ಲೂಯೆನ್ಸ್ ಆಗುತ್ತೆ. ಬಟ್ ಇದಿತ್ತು ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂಸ್ ಇದೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ. ಅದನ್ನು ಈಗಲಿಂದಲೇ ನಾವು ಕೊಟ್ಟಾಗ ದೊಡ್ಡವರಾದ್ಮೇಲೆ ಅವ್ರನ್ನ ಸರಿ ಮಾಡೋವಂಥ ಪರಿಸ್ಥಿತಿ ನಮಗೆ ಬರಲ್ಲ ಅಂತ ಅನ್ಕೊತೀನಿ ನಾನು. 5th ಪಾಯಿಂಟ್, ಇನ್ಸ್ಪೈರ್ಸ್ ದೆಮ್ ಟು ಏಮ್ ಹೈಯರ್. ಅದರ ಒಂದು ಸ್ಟೋರಿ ಮೂವಿ ನಾವು ನೋಡಬೇಕಾದ್ರೆ ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಎಷ್ಟೊಂದು ಜನ ಹೀರೋಸ್ ಇದ್ದಾರೆ ಮಹಾಭಾರತದಲ್ಲಿ. ಮಕ್ಕಳು ಏನು ಮಾಡ್ತಾರೆ, ಹೀರೋನ ಯೂಶ್ವಲಾಗಿ ಫಾಲೋ ಮಾಡೋದು, ಹೀರೋ ಆಗಬೇಕು ಅಂತಲೇ ಆಸೆ ಪಡ್ತಾರೆ. ದೇ ವಿಲ್ ಬಿಕಮ್ ಮೋರ್ ಕಾನ್ಫಿಡೆಂಟ್, ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ಸೆಲ್ವ್ಸ್ ಅಂತ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಫಾರ್ ಅದರ್ಸ್ ಆಲ್ಸೋ ದೇ ಹೆಲ್ಪ್ ಅದರ್ಸ್. ಸೊ ಅದನ್ನು ನಾವು ಸಪೋರ್ಟ್ ಮಾಡೋಣ. ಆ್ಯಂಡ್ ಸ್ಟ್ರೆಂಥನ್ಸ್ ಪೇರೆಂಟಿಂಗ್, ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಯರ್. ನಾನು ಈ ಪಾಯಿಂಟ್ನ ನಾನು ಮತ್ತೆ ಇನ್ನೊಂದು ಪಾರ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಬಾಂಡೇಜ್ ತುಂಬ ಚೆನ್ನಾಗಿ ಆಗುತ್ತೆ. ಇದು ಒಂದು ಮಹಾಭಾರತ ಸೀರೀಸ್ನ ನೀವು ಮಕ್ಕಳ ಜೊತೆ ನೀವು ಕೇಳೋದ್ರಿಂದ ಪೇರೆಂಟಿಂಗ್, ಜೆಂಟಲ್ ಪೇರೆಂಟಿಂಗ್ ಏನೆಲ್ಲ ಕೇಳ್ತಾ ಇದ್ದೀವಿ ನಾವು ಪೇರೆಂಟಿಂಗ್ ಬಗ್ಗೆ. ಸೊ ಹಿಯರ್ ಐ ವಾಂಟ್ ಟು ಸೇ ದಟ್ ಇಟ್ ಸ್ಟ್ರೆಂಥನ್ಸ್ ಯುವರ್ ಬಾಂಡೇಜ್. ನೀವು ಯಾವುದಾದ್ರೂ ಪೇರೆಂಟಿಂಗ್ ಮೆಥಡ್ನ ಫಾಲೋ ಮಾಡ್ತಾಯಿರಿ, ಬಟ್ ಡೆಫಿನೆಟ್ಲಿ ದಿಸ್ ಒನ್ ಕೈಂಡ್ ಆಫ್ ಅ ಬಾಂಡೇಜ್ ಇಟ್ ಗೋಯಿಂಗ್ ಟು ಕ್ರಿಯೇಟ್. ಬಟ್ ಮಲಗೋ ಟೈಮಲ್ಲಿ ನೀವು ಕೇಳಿಸೋದ್ರಿಂದ ಆ್ಯಂಡ್ ಯು ಗಿವ್ ಸಮ್ ಟೈಮ್ ಟು ದೆಮ್. ಆ ಪೀರಿಯಡ್ ಏನಿರುತ್ತೆ 15 to 20 minutes ಅವರಿಗೆ ಟೈಮ್ ಕೊಡೋದ್ರಿಂದ ನಿಮ್ಮ ಬಾಂಡೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ದೆನ್ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಖಂಡಿತವಾಗ್ಲೂ ಮಕ್ಕಳಿಗೆ ಏನು ಬರುತ್ತೆ, ಓಕೆ ನಮ್ಮ ಪೇರೆಂಟ್ಸ್ಗೂ ಇದ್ರ ಬಗ್ಗೆ ಗೊತ್ತಿದೆ, ಹೇಳ್ತಾರೆ ನಮಗೂ ಅನ್ನೋದು ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಐ ಸಜೆಸ್ಟ್ ಯು ಟು ಲಿಸನ್ ದಿಸ್ ಸ್ಟೋರಿ ಅಲಾಂಗ್ ವಿತ್ ಯುವರ್ ಕಿಡ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶೇಪ್ಸ್ ಪರ್ಸ್ನಾಲಿಟಿ ವಿತೌಟ್ ಫೋರ್ಸಿಂಗ್. ನಾನು ಆಲ್ರೆಡಿ ಹೇಳ್ದಾಗೆ ಮಕ್ಕಳಿಗೆ ನಾವು ಯಾವಾಗಲೂ ಫೋರ್ಸ್ ಮಾಡ್ತಾ ಇರ್ತೀವಿ, ಫೋರ್ಸ್ ಫೀಡ್ ಮಾಡ್ತಾ ಇರ್ತೀವಿ, ಹಾಗಿರ್ಬೇಕು ಹೀಗಿರಬೇಕು ಅಂತ. ಸೊ ಮಹಾಭಾರತ ಸ್ಟೋರೀಸ್ ಜೆಂಟಲ್ ಆಗಿ ಅವ್ರ ಮನಸ್ಸಿಗೆ ಹೋಗುತ್ತೆ. ಔಟ್ಕಮ್ ಏನಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲ ಹಾಗೆ ಆ ಕ್ಯಾರೆಕ್ಟರ್ಸು ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಯು ಕ್ಯಾನ್ ನೋಟಿಸ್ ದಟ್. ನಿಮಗೇನು ಅಂತಂದರೆ ಅಬ್ಸರ್ವ್ ಮಾಡಬೇಕದಷ್ಟೇ. ಸೊ ನಾವು ಅವ್ರಿಗೇನು ಫೋರ್ಸ್ ಮಾಡಲ್ಲ, ನೀನು ಹಾಗಿರ್ಬೇಕು ಹೀಗಿರಬೇಕು ಅಂತ ಫೋರ್ಸ್ ಮಾಡೋ ಅವಶ್ಯಕತೆ ಬರಲ್ಲ. ಬಟ್ ಇದೆಲ್ಲ ಒಂದು 30 days ಮುಗಿತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಬಹುದು, ಎಕ್ಸ್ಪೆಕ್ಟ್ ಮಾಡ್ದೇನೂ ಇರಬಹುದು. ಚೇಂಜಸ್ ತುಂಬಾ ನೀವು ನೋಡಬಹುದು ಲಾಂಗ್ ಟರ್ಮಲ್ಲಿ ನೀವು ಇದನ್ನು ಕೇಳಿಸ್ತಾ ಇದ್ರೆ. ಎನಿಹೌ 30 episodes ನಿಮ್ಮ ಹತ್ರನೇ ಇರುತ್ತೆ. ಇವಾಗ ಅಲ್ಲದೆ ಇದ್ರೂ ರಿಪೀಟೆಡ್ ಆಫ್ಟರ್ 30 days ಆದಮೇಲೂ ಕಂಟಿನ್ಯೂಸ್ ಆಗಿ ಅವರು ಇದನ್ನು ಹೇಳೋ ಅಂಥ ಲೆವೆಲಿಗೆ ಬರಬೇಕು ಮಕ್ಕಳು. ಈ ಸ್ಟೋರಿ ಇದಾದಮೇಲೆ ಇದು ಈ ಥರ ಕಂಟಿನ್ಯೂಟಿಯಲ್ಲಿ ಹೇಳೋ ಲೆವೆಲಿಗೆ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಬೆಳೆಯುತ್ತೆ ಮಹಾಭಾರತದ ಬಗ್ಗೆ. ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಪಿಕ್ ಮಾಡಿರ್ತಾರೆ ಅವ್ರಿಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ನ. ಸೊ ದೇ ವಿಲ್ ಟ್ರೈ ಟು ಫಾಲೋ ದಟ್. ಓಕೆ, ಸೊ ಇದು ಒಂದು ಪಾರ್ಟು. ದೆನ್ ನಾನು ಸೀರೀಸ್ನ ಕಳಿಸಿದ ಮೇಲೆ ವಾಟ್ ಯು ಹ್ಯಾವ್ ಟು ಡೂ.